ದೇವನಹಳ್ಳಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬಹಳ ದಿನಗಳಿಂದಲೂ ಪದೇ ಪದೇ ವಿದ್ಯುತ್ ಸಪ್ಲೈ ಅಡಚಣೆ ಆಗುತ್ತಿದ್ದು ದಿನಕ್ಕೆ 16 ಬಾರಿ ವಿದ್ಯುತ್ ಬಂದು ಹೋಗಿ ಆಗುತ್ತಿದೆ. ಇದರಿಂದ ಈ ಭಾಗದ ವಿದ್ಯುತ್ ಗೃಹ ಬಳಕೆದಾರರಿಗೆ ಬಹಳ ತೊಂದರೆ ಆಗುತ್ತಿದ್ದು ಎಷ್ಟೊತ್ತಿಗೆ ಕರೆಂಟ್ ಬರುತ್ತದೆ ಎನ್ನುವ ಖಾತರಿ ಇಲ್ಲ. ವಿದ್ಯುತ್ ಅನಿಶ್ಚಿತತೆಯಿಂದ ಈ ಭಾಗದ ಜನತೆ ಬಹಳ ತೊಂದರೆ ಪಡುವಂತೆ ಆಗಿದೆ. ಇದರ ಬಗ್ಗೆ ಕೆಪಿಟಿಸಿಎಲ್ ಶಿರಸಿ ಅಧಿಕಾರಿಗಳಲ್ಲಿ ಹೇಳಿದಾಗ ಸಮರ್ಪಕ ಉತ್ತರವಿಲ್ಲದೆ ಹಾರಿಕೆ ಉತ್ತರ ಕೊಡುತ್ತಾರೆ. ಅಂದರೆ ಸರ್ಕಾರ ಆಂತರಿಕವಾಗಿ ಅಧಿಕಾರಿಗಳಿಗೆ ವಿದ್ಯುತ್ ಲೋಡ್ ಶೆಡ್ಡಿಂಗ್ ಮಾಡಿಸುತ್ತಿದೆಯಾ ಎನ್ನುವ ಪ್ರಶ್ನೆ ಉದ್ಭವವಾಗಿದೆ. ಒಂದು ವಾರದಿಂದ ಬೆಳಿಗ್ಗೆ 6 ರಿಂದ 7 ಗಂಟೆ ಸಮಯಕ್ಕೆ ಸರಿಯಾಗಿ ಕರೆಂಟ್ ಹೋಗುತ್ತದೆ. ಅಧಿಕಾರಿಗಳಲ್ಲಿ ಕೇಳಿದರೆ ಟ್ರಿಪ್ ಆಗುತ್ತದೆ ಎನ್ನುತ್ತಾರೆ. ಟ್ರಿಪ್ ಆಗುವುದಾದರೆ ಪ್ರತಿದಿನ ಒಂದೇ ಸಮಯಕ್ಕೆ ಕರೆಂಟ್ ಹೋಗುತ್ತದೆ ಎಂದರೆ ಅಧಿಕಾರಿಗಳ ಮಾತಿಗೆ ಅರ್ಥವಿದೆಯಾ ಎನ್ನುವ ಪ್ರಶ್ನೆ ಮೂಡುತ್ತಿದೆ. ವಿದ್ಯುತ್ ಇಲಾಖೆ ಅಧಿಕಾರಿಗಳ ನಿರ್ಲಕ್ಷ್ಯ ಹೊಣೆಗೇಡಿತನಕ್ಕೆ ವಿದ್ಯುತ್ ಬಳಕೆದಾರರು ತೊಂದರೆ ಅನುಭವಿಸುವಂತಾಗಿದ್ದು ಮುಂದೆ ಗಣೇಶ ಚೌತಿ ಹಬ್ಬಗಳು ಬರುತ್ತಿರುವುದರಿಂದ ಇಲ್ಲದ ಸಬೂಬು ಹೇಳದೆ ಅದಕ್ಕೆ ಸಮಸ್ಯೆ ಆಗದ ರೀತಿ ಸುಗಮ ವಿದ್ಯುತ್ ಸಂಚಾರಕ್ಕೆ ಅಧಿಕಾರಿಗಳು ಕಾರ್ಯಪ್ರವೃತ್ತರಾಗಬೇಕೆಂದು ದೇವನಹಳ್ಳಿ ಗ್ರಾಮ ಪಂಚಾಯತ್ ಸದಸ್ಯ ನಾರಾಯಣ್ ಹೆಗಡೆ ಆಗ್ರಹಿಸಿದ್ದಾರೆ. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.